ನಮಸ್ತೆ. ಇವತ್ತಿನ ನಾನು ಈ ವಿಡಿಯೋದಲ್ಲಿ ಸ್ಟೂಡೆಂಟ್ಸಿಗೆ ಯೂಸ್ ಆಗುವಂತ ಒಂದು ಇನ್ಫಾರ್ಮೇಶನ್ ತಿಳಿಸಿಕೊಡ್ತಿದ್ದೆ. ಅದೆಂತ ಹೇಳಿದ್ರೆ ಜಸ್ಟ್ 2025-26 ಅಲ್ಲಿ ಯಾವ್ದಾದ್ರು ಒಂದು ಸ್ಟೂಡೆಂಟ್ಸ್ 10th ಕಂಪ್ಲೀಟ್ ಮಾಡಿದ್ರೆ ಅವರಿಗೆ 2 ವರ್ಷದ PUC ಎಜುಕೇಶನ್ ಫ್ರೀ ಇರ್ತದೆ. ಅಂಡ್ ಸ್ಟೂಡೆಂಟ್ಸ್ಗೆ ಇಲ್ಲಿ ಯಾವುದೇ ತರ ಕಂಡೀಷನ್ ಇಲ್ಲ, ಲೈಕ್ ಅವರು ಸೈನ್ಸ್ನೇ ಸೆಲೆಕ್ಟ್ ಮಾಡಬೇಕು, ಕಾಮರ್ಸ್ನೇ ಸೆಲೆಕ್ಟ್ ಮಾಡಬೇಕು ಅನ್ನೋ ಕಂಡೀಷನ್ ಇಲ್ಲ. ಸೈನ್ಸ್ ಸ್ಟೂಡೆಂಟ್ಸ್ಗೆ ಇಲ್ಲೊಂದು ಅಡ್ವಾಂಟೇಜ್ ಏನಂತ ಹೇಳಿದ್ರೆ ಅವರಿಗೆ 2 ವರ್ಷದ CET NEET ಕೋಚಿಂಗ್ ಏನಿರುತ್ತಲ್ಲ ಅದು ಫ್ರೀ ಇರ್ತದೆ. ಅಂಡ್ ಇಲ್ಲಿ ಹಾಸ್ಟೆಲ್ ಫೆಸಿಲಿಟಿ ಕೂಡ ಫ್ರೀ ಇರ್ತದೆ. ಇನ್ ಕೇಸ್ ಎಲ್ಲಾದ್ರೂ ಸ್ಟೂಡೆಂಟ್ಸಿಗೆ ಆ ಕಾಲೇಜಲ್ಲಿ ಫರ್ದರ್ ಕಂಟಿನ್ಯೂ ಮಾಡೋಕ್ಕಾಗಿಲ್ಲ, ಏನಾದ್ರೂ ಜೆನ್ಯೂನ್ ರೀಸನ್ ಇಂದ ಕಾಲೇಜ್ ಬಿಡುವಂತಹ ಸಿಚುವೇಶನ್ ಬಂದದಿದ್ರೆ ಇವರೇ 1,50,000 ಅಷ್ಟು ಅಮೌಂಟ್ ಅನ್ನ ಫರ್ದರ್ ಎಜುಕೇಶನ್ಗೋಸ್ಕರ ಪ್ರೊವೈಡ್ ಮಾಡ್ತಿದ್ದಾರೆ. ಯಾರು ಈ ಆಪರ್ಚುನಿಟಿನ ಯೂಸ್ ಮಾಡ್ಕೊಬಹುದು ಅಂತ ಹೇಳಿದ್ರೆ, ಯಾವ ಒಂದು ಸ್ಟೂಡೆಂಟ್ಸ್ ಈ ಕೆಟಗರಿಗೆ ಬಿಲಾಂಗ್ ಆಗ್ತಾರಲ್ಲ ಅವರು ಯಾವ ಕೆಟಗರಿ ಏನು ಅಂತ ಹೇಳಿ ಫರ್ದರ್ ನಾನು ವಿಡಿಯೋದಲ್ಲಿ ತಿಳಿಸ್ಕೊಡ್ತೇನೆ. ಇನ್ನೊಂದು 10th ಪ್ರಿಪರೇಟರಿಯಲ್ಲಿ 70% ಜಾಸ್ತಿ ಮಾರ್ಕ್ಸ್ ಇವರಿಗೆ ಇರಬೇಕು. ಇನ್ನೊಂದು ಅವರೊಂದು ಎಂಟ್ರೆನ್ಸ್ ಎಕ್ಸಾಮ್ ನ ಇಟ್ಟಿರ್ತಾರೆ. ಆ ಎಂಟ್ರೆನ್ಸ್ ಎಕ್ಸಾಮ್ ನ ಕ್ಲಿಯರ್ ಮಾಡಿದ್ರೆ ಸ್ಟೂಡೆಂಟ್ಸ್ ಎಲ್ಲಾದ್ರೂ ಎಲಿಜಿಬಲ್ ಇದ್ರೆ ಈ ಫೆಸಿಲಿಟಿನ ಪ್ರೊವೈಡ್ ಮಾಡ್ತಾರೆ. ಯಾಕೆ 10th ಪ್ರಿಪರೇಟರಿ ಅಂತ ಹೇಳಿದ್ರೆ ಇನ್ನು 10th ಎಕ್ಸಾಮ್ ಇದು ರಿಸಲ್ಟ್ ಬಂದಿಲ್ಲ, ಎಕ್ಸಾಮ್ಸ್ ಆಗ್ತಾ ಇರೋ ರೀಸನ್ ಇಂದ 10th ಪ್ರಿಪರೇಟರಿ ಮಾರ್ಕ್ಸ್ ನ ಇವರು ಕನ್ಸಿಡರ್ ಮಾಡ್ತಾರೆ. ಆಯ್ತಾ, ನೀವೆಲ್ಲಾದ್ರೂ ಇದೇ ಫಸ್ಟ್ ಟೈಮ್ ನನ್ನ ವಿಡಿಯೋನ ನೋಡ್ತಾ ಇದ್ರೆ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ. ನಾನು ಇದೇ ರೀತಿ ಹೊಸ ಹೊಸ ಇನ್ಫಾರ್ಮೇಶನ್ ನ ತಗೊಂಡ್ ಬರ್ತಾನೆ ಇರ್ತೆ. ಅಂಡ್ ನಾನು ಇವಾಗಷ್ಟೇ ಯೂಟ್ಯೂಬ್ ನ ಸ್ಟಾರ್ಟ್ ಮಾಡಿದ್ರೆ ನಿಮ್ಮೆಲ್ಲರೂ ಸಪೋರ್ಟ್ ಕೂಡ ನಂಗೆ ಬೇಕೇ ಬೇಕು. ಅದಕ್ಕೆ ನನ್ಗೆ ಗೊತ್ತು ಈ ವಿಡಿಯೋ ನೋಡ್ತಾ ಇರೋರು ಎಲ್ಲರೂ ಕೂಡ ಈ ಕ್ಯಾಟಗರಿಗೆ ಬಿಲಾಂಗ್ ಆಗಿರೋದಿಲ್ಲ ಅಂತ ಹೇಳಿ, ಬಟ್ ಸ್ಟಿಲ್ ಈ ವಿಡಿಯೋನ ಪೂರ್ತಿಯಾಗಿ ನೋಡಿ. ಬಿಕಾಸ್ ಯಾರಾದ್ರೂ ನಿಮ್ಗೆ ಪರಿಚಯ ಇರೋರು ಈ ಒಂದು ಕ್ಯಾಟಗರಿಗೆ ಬಿಲಾಂಗ್ ಆಗ್ತಾ ಇದ್ರೆ ಆ ಸ್ಟೂಡೆಂಟ್ಸ್ ಎಲಿಜಿಬಲ್ ಇದ್ದದಿದ್ರೆ ಅವ್ರಿಗೆ ಇದು ಯೂಸ್ ಆಗ್ತದೆ. ಅದಕ್ಕೋಸ್ಕರ ಅಂಡ್ ಅಂತವರಿಗೆ ಈ ವಿಡಿಯೋನ ಶೇರ್ ಮಾಡಿ ಪ್ಲೀಸ್. ಈ ಅಪರ್ಚುನಿಟಿನ ಅಂತವ್ರು ಯೂಸ್ ಮಾಡ್ಕೊಳ್ಳಿ. ಯಾಕಂತ ಹೇಳಿದ್ರೆ 2 ವರ್ಷದ ಫ್ರೀ ಎಜುಕೇಶನ್ ವಿತ್ CET NEET ಕೋಚಿಂಗ್, ಹಾಸ್ಟೆಲ್ ಫೆಸಿಲಿಟಿ ಎಲ್ಲ ಫ್ರೀ ಆಗಿ ಸಿಗೋದು ತುಂಬಾನೇ ಕಡಿಮೆ. ಅಂಡ್ ಇದು ಯೂಸ್ ಆಗೋರಿಗೆ ಯೂಸ್ ಆಗಲಿ. ಏನ್ ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಉಂಟು, ಏನೆಲ್ಲ ನೀವು ಮಾಡಬೇಕು, ಎಲ್ಲಿ ಅಪ್ಲಿಕೇಶನ್ ಹಾಕಬೇಕು, ಎಲ್ಲಿ ಅಪ್ಲಿಕೇಶನ್ ತಗೊಳ್ಬೇಕು ಅಂತ ಹೇಳಿ ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೇನೆ. ಸೊ ಇನ್ನೇನಕ್ಕೆ ತಡ, ವಿಡಿಯೋನ ಸ್ಟಾರ್ಟ್ ಮಾಡುವ. ಹೋಪ ಬನ್ನಿ. ಈ ಒಂದು ಯೋಜನೆಯ ಹೆಸರು ಏನಂತ ಹೇಳಿದ್ರೆ ಸಂಕಲ್ಪ ಅಂತ ಹೇಳಿ. ಇದನ್ನು ಸ್ಟಾರ್ಟ್ ಮಾಡಿದ್ದು ಬಂಟರ ಸಂಘ ಬ್ಯಾಂಗ್ಳೂರಿಂದ, ಅಂದರೆ ಬಂಟರ ಸಂಘದಿಂದ ಇದನ್ನು ಸ್ಟಾರ್ಟ್ ಮಾಡಿದ್ದಾರೆ. ಯಾವ ಸ್ಟೂಡೆಂಟ್ ಬಂಟ್ ಕ್ಯಾಟಗರಿಗೆ ಬಿಲಾಂಗ್ ಆಗ್ತಾರಲ್ಲ ಅಂಥವರಿಗೆ ಮಾತ್ರ ಈ ಅಪರ್ಚುನಿಟಿ. ಆ್ಯಂಡ್ ವೆರಿ ಸಾರಿ ಟು ಸೇ ದಿಸ್, ಬಂಟ್ ಕ್ಯಾಟಗರಿಗೆ ಬಿಲಾಂಗ್ ಆಗುವಂಥ ಸ್ಟೂಡೆಂಟ್ಸಿಗೆ ಮಾತ್ರ ಇದು. ಆ್ಯಂಡ್ ಇದರಲ್ಲಿ ಯಾವುದೇ ಥರ ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ ಇಲ್ಲ, ಲೈಕ್ ಅವರು ಸೈನ್ಸ್ನೇ ಸೆಲೆಕ್ಟ್ ಮಾಡಬೇಕು, ಕಾಮರ್ಸ್ನೇ ಸೆಲೆಕ್ಟ್ ಮಾಡಬೇಕು ಅಂತ ಹೇಳಿ ಏನೂ ಇಲ್ಲ. ಯಾರು ಫೈನಾನ್ಷಿಯಲಿ ಆರ್ಥಿಕವಾಗಿ ಹಿನ್ನೆಲೆ ಇರ್ತಾರಲ್ಲ ಅಂಥ ಸ್ಟೂಡೆಂಟ್ಸಿಗೆ ಇದು ಯೂಸ್ ಆಗಲಿ ಅಂತ ಹೇಳಿ ಈ ಬಂಟರ್ ಸಂಘದಿಂದ ಸ್ಟಾರ್ಟ್ ಮಾಡಿರುವಂಥ ಕಾನ್ಸೆಪ್ಟ್. ಆಯಿತಾ. ಆ್ಯಂಡ್ ಇದರಲ್ಲಿ ಆಲ್ರೆಡಿ 300+ ಸ್ಟೂಡೆಂಟ್ಸ್, 350ಗೂ ಜಾಸ್ತಿ ಜನ ಈ ಯೋಜನೆಯನ್ನು ಯೂಸ್ ಮಾಡ್ಕೊಂಡಿದ್ದಾರೆ. ಆಯಿತಾ. ಸೊ ಈ ವರ್ಷವೂ ಕೂಡ ಇವರು ಇದನ್ನು ಬಿಟ್ಟಿದ್ದಾರೆ. ಆ್ಯಂಡ್ ಇದಕ್ಕೆ ಒಂದು ಅರ್ಜಿ ಸಲ್ಲಿಸ್ಬೇಕಲ್ಲ ನಾವು, ಆ ಅರ್ಜಿನ ಸಬ್ಮಿಟ್ ಮಾಡಲಿಕ್ಕೆ ಕೊನೆಯ ದಿನಾಂಕ ಯಾವುದಂತ ಹೇಳಿದರೆ 10/4/2026 ಅಂತ ಹೇಳಿದ್ರೆ ಈ ಏಪ್ರಿಲ್ ಮಂತಿದು 10ಗೆ ಲಾಸ್ಟ್ ಡೇಟ್. ಆಯಿತಾ. ಅರ್ಜಿನ ನೀವು ಎಲ್ಲಿ ಸಲ್ಲಿಸ್ಬೇಕಂತ ಹೇಳಿ ನಾನು ಹೇಳ್ತೇನೆ ಇದರಲ್ಲಿ. ಆ್ಯಂಡ್ ಇದಕ್ಕೆ ಒಂದು ಎಂಟ್ರೆನ್ಸ್ ಎಕ್ಸಾಮ್ ಉಂಟಂತ ಕೂಡ ನಾನು ಹೇಳಿದ್ದೇನೆ. ಆ ಎಂಟ್ರೆನ್ಸ್ ಎಕ್ಸಾಮ್ ಯಾವತ್ತಂತ ಹೇಳಿದರೆ 26 ಏಪ್ರಿಲ್ 2026 ಭಾನುವಾರ ಬೆಳಗ್ಗೆ 9:30ಕ್ಕೆ. ಆ್ಯಂಡ್ ಯಾವುದೆಲ್ಲ ಪ್ಲೇಸ್ ಅಂತ ಹೇಳಿದ್ರೆ ಇವರು ಸ್ಥಳನ ಮೆನ್ಷನ್ ಮಾಡಿದ್ದಾರೆ. ಬಂಟ್ವಾಳ, ಪುತ್ತೂರು, ಬ್ರಹ್ಮವರ, ಬೈಂದೂರು, ತೀರ್ಥಹಳ್ಳಿ, ಬೆಳ್ತಂಗಡಿ, ಕುಂದಾಪುರ ಹಾಗೂ ಕಾರ್ಕಳ ಸ್ಥಳೀಯ ಬಂಟರ ಸಂಘಗಳ ಅಂದರೆ ಹೇಳಿದ್ರೆ ಈ ಪ್ಲೇಸ್ಗಳಲ್ಲಿ ಈ 7 ಪ್ಲೇಸ್ ಉಂಟಲ್ಲ ಇದರಲ್ಲಿ 26/4/2026ಗೆ ಇವರು ಎಂಟ್ರೆನ್ಸ್ ಎಕ್ಸಾಮ್ನ ಮಾಡ್ತಿದ್ದಾರೆ. ಇನ್ ಕೇಸ್ ನೀವೆಲ್ಲಾದರೂ ಇಲ್ಲಿ ಮೆನ್ಷನ್ ಮಾಡಿರುವಂತಹ ಊರನ್ನ ಬಿಟ್ಟು ಬೇರೆ ಯಾವುದಾದ್ರು ಊರಲ್ಲಿ ಇದ್ದದಿದ್ದರೆ ಆ ಊರಲ್ಲಿ ಯಾವಾಗ ಎಂಟ್ರೆನ್ಸ್ ಎಕ್ಸಾಮ್ ಏನು ಅಂತ ಹೇಳಿ ಯಾರಾದರೂ ಬಂಟರ ಸಂಘದಲ್ಲಿ ಇರುವಂಥವ್ರು ಅಥವಾ ನಿಮ್ಮ ಪರಿಚಯ ಇರೋರು ಯಾರಾದರೂ ಬಂಟರ ಸಂಘದಲ್ಲಿ ಇದ್ದರೆ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ ನೀವು ಕೇಳ್ಬೋದು. ಇಲ್ಲಾಂದರೆ ನೀವು ಡೈರೆಕ್ಟಾಗಿ ಬ್ಯಾಂಗ್ಳೂರಲ್ಲಿ ಬಂಟರ ಸಂಘ ಉಂಟಲ್ಲ ಅವ್ರ ನಂಬರಿಗೂ ನೀವು ಕಾಲ್ ಮಾಡಿ ಕೇಳ್ಬೋದು. ಇನ್ ಕೇಸ್ ಇವಿಷ್ಟು ಸ್ಥಳನ ಬಿಟ್ಟು ನೀವು ಬೇರೆ ಕಡೆ ಇದ್ದು ಅವರಿಗೆ ಕೂಡ ಬೇರೆ ದಿನ ಎಕ್ಸಾಮ್ ಇರ್ತದೆ. ಆಯಿತಾ, ಎಂಟ್ರೆನ್ಸ್ ಎಕ್ಸಾಮು. ಸೊ ಅದು ಯಾವಾಗ ಏನಂತೇಳಿ ನೀವು ತಿಳ್ಕೊಬೋದು. ಆ್ಯಂಡ್ ಇಲ್ಲಿ ಯಾರು ಎಂಟ್ರೆನ್ಸ್ ಎಕ್ಸಾಮ್ನ ಕ್ಲಿಯರ್ ಮಾಡ್ತಾರಲ್ಲ ಅಂಥವ್ರ ಮನೆಗೆ, ಆ ಸ್ಟೂಡೆಂಟಿನ ಮನೆಗೆ ಬಂಟರ ಸಂಘದ ಅಭ್ಯರ್ಥಿಗಳು ಏನಿರ್ತಾರಲ್ಲ ಅವರು ಭೇಟಿ ನೀಡ್ತಾರೆ.
ಅಂತ ಹೇಳಿದ್ರೆ ಬಂಟರ ಸಂಘದಲ್ಲಿರುವಂಥ ಕ್ಯಾಂಡಿಡೇಟ್ಸ್ ಏನಿರ್ತಾರಲ್ಲ ಅವರು ಮನೆಗೆ ಭೇಟಿ ನೀಡಿ ನಿಜವಾಗಿಯೂ ಅವರಿಗೆ ಈ ಫೆಸಿಲಿಟಿ ಬೇಕಾ, ಅವ್ರು ಎಲಿಜಿಬಲ್ಲ, ಅವ್ರು ಆರ್ಥಿಕವಾಗಿ ಹಿನ್ನೆಲೆ ಇದ್ದಾರಾ ಏನಂತ ಹೇಳಿ ಅವರೇ ಬಂದು ಭೇಟಿ ನೀಡಿ ಅದ್ರ ಬಗ್ಗೆ ಡೀಟೇಲ್ಸ್ನ ತೊಗೊಳ್ತಾರೆ. ಆ್ಯಂಡ್ ಇಲ್ಲಿ ಪೋಷಕರ BPL ಅಥವಾ ಅಂತ್ಯೋದಯ ಪಡಿತರ ಚೀಟಿ ಹೊಂದಿದ್ದು ಅದರಲ್ಲಿ ಅಭ್ಯರ್ಥಿಯ ಹೆಸರು ಕಡ್ಡಾಯವಾಗಿ ಇರತಕ್ಕದ್ದು. ಅಂತ ಹೇಳಿದ್ರೆ ನಿಮ್ಮ BPL ಕಾರ್ಡ್ ಅಂತ್ಯೋದಯ ಎಲ್ಲ ಇರ್ತದಲ್ಲ, ಇದರಲ್ಲಿ ಸ್ಟೂಡೆಂಟ್ಸ್ ಇದು ನೇಮ್ ಇರ್ತದಲ್ಲ ಕಂಪಲ್ಸರಿ ಇರಬೇಕಾಯ್ತಾ. ಆ್ಯಂಡ್ ಸ್ಟೂಡೆಂಟ್ಸು 2025-26 ಅಲ್ಲಿ 10th ಎಕ್ಸಾಮ್ನ ಬರೆದಿರಬೇಕು. ಆ್ಯಂಡ್ ಇದಕ್ಕೆ ನೀವು ನಿಮ್ಮ ಪ್ರಿಪ್ರೇಟ್ರಿ ಮಾರ್ಕ್ಸ್ ಇದೆಯಲ್ಲ ಅದರದ್ದು ಮಾರ್ಕ್ಸ್ ಕಾರ್ಡನ್ನ ಸಬ್ಮಿಟ್ ಮಾಡಬೇಕು. ಅದರಲ್ಲಿ ನಿಮಗೆ 70%ಗಿಂತನೂ ಜಾಸ್ತಿ ಮಾರ್ಕ್ಸ್ ಇರಬೇಕು. ಅಂಥವರು ಈ PUC ಎಕ್ಸಾಮಿಗೆ ಅಂದರೆ ಫಸ್ಟ್ ಪಿ ಯು ಏನಿದೆಲ್ಲ ಎಂಟ್ರೆನ್ಸ್ ಎಕ್ಸಾಮು ಈಗ ಮಾಡ್ತಿದ್ದಾರಲ್ಲ ಅದಕ್ಕೆ ನೀವು ಅರ್ಜಿನ ಸಲ್ಲಿಸ್ಬೋದು. ಪ್ರಿಪ್ರೇಟ್ರಿ ಮಾರ್ಕ್ಸ್ ಕಾರ್ಡನ್ನ ನೀವು ಸಬ್ಮಿಟ್ ಮಾಡ್ತಿರಲ್ಲ ಅದಕ್ಕೆ ನೀವು ಸ್ಕೂಲ್ ಪ್ರಿನ್ಸಿಪಲಿದ್ದು ಸೀಲ್ ಮತ್ತು ಸೈನ್ನ ತೊಗೊಳ್ಬೇಕು. ಆ್ಯಂಡ್ ಎಲ್ಲಾದರೂ ಸ್ಪೋರ್ಟ್ಸಲ್ಲಿ ಆ್ಯಕ್ಟಿವ್ ಇರುವಂಥ ಸ್ಟೂಡೆಂಟ್ಸ್ ಆಗಿದ್ದು ಅವರೆಲ್ಲರೂ ರಾಷ್ಟ್ರಮಟ್ಟ ರಾಜ್ಯ ಮಟ್ಟಕ್ಕೆಲ್ಲ ಸೆಲೆಕ್ಟ್ ಆಗಿದ್ದರೆ ಆ ಒಂದು ಡಾಕ್ಯುಮೆಂಟ್ಸ್ನ ಕೂಡ ನೀವು ಇದರಲ್ಲಿ ಸಬ್ಮಿಟ್ ಮಾಡ್ಬೋದು ಆಯಿತಾ. ಆ್ಯಂಡ್ ಇವರು ಇಲ್ಲಿ ಮೆನ್ಷನ್ ಮಾಡಿದ್ದಾರೆ ನೋಡಿ, ಇನ್ ಕೇಸ್ ಅವರಿಗೆ CET ಮತ್ತು ನೀಟ್ ಕೋಚಿಂಗ್ ಕೂಡ ಬೇಕಿದ್ದರೆ ಬಿಕಾಸ್ ಅವರು ಇಂಜಿನಿಯರಿಂಗು ಅಥವಾ ಮೆಡಿಕಲ್ಗೆ ಹೋಗೋದಿದ್ರೆ ಅಂಥವರಿಗೆ ಪರೀಕ್ಷೆಗಳಿಗೆ ಉಚಿತ ಕೋಚಿಂಗ್ ನೀಡಲಾಗುವುದು. ನಾನು ಮೊದಲೇ ಹೇಳಿದ್ದೆ ಹೌದಾ, CET ಮತ್ತು ನೀಟ್ ಕೋಚಿಂಗ್ ಕೂಡ ಕೊಡ್ತಾರೆ ಅಂತ ಹೇಳಿ. ಆ್ಯಂಡ್ ಇಲ್ಲಿ ನೋಡಿ, ಆಯ್ಕೆಯಾದ ಅಭ್ಯರ್ಥಿಗಳು 2 ವರ್ಷಗಳ ಅವಧಿಯನ್ನು ಪೂರ್ತಿಗೊಳಿಸತಕ್ಕದ್ದು. ಆ್ಯಂಡ್ 2 ವರ್ಷ ಅವಧಿ ಮಧ್ಯದಲ್ಲಿ ಇನ್ ಕೇಸ್ ಅವರಿಗೆಲ್ಲಾದರೂ ಪೂರ್ತಿ ಮಾಡೋಕ್ಕಾಗಿಲ್ಲ ಅಂತ ಹೇಳಿದ್ರೆ ಅವರಿಗೆ 1,50,000 ಅಷ್ಟು ಅಮೌಂಟ್ ಕೂಡ ಇವರು ಫರ್ದರ್ ಎಜುಕೇಷನಿಗೋಸ್ಕರ ಅಂದರೆ ಕಂಟಿನ್ಯೂ ಮಾಡಲಿ ಅಂತ ಹೇಳಿ ಅವರು ಎಲ್ಲಿ ಕಂಫರ್ಟೇಬಲ್ ಇರ್ತಾರೋ ಅಲ್ಲಿ ಮಾಡಲಿಕ್ಕೋಸ್ಕರ ಇವರು ಅಮೌಂಟ್ ಕೊಡ್ತಾರೆ. ಅದಕ್ಕೂ ಕೂಡ ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ ಇರ್ತದೆ, ಜೆನ್ಯೂನ್ ರೀಸನ್ ಕೂಡ ಇರಬೇಕು ಆಯಿತಾ. ಆ್ಯಂಡ್ ನೀವು ಇದನ್ನು ಯಾವಾಗ ಸಬ್ಮಿಟ್ ಮಾಡಬೇಕು ಅಂತ ಹೇಳಿದ್ರೆ 10 ಏಪ್ರಿಲೊಳಗೆ ನೀವು ನಿಮ್ಮ ಎಲ್ಲ ಅರ್ಜಿಗಳನ್ನು ಫಿಲ್ಅಪ್ ಮಾಡಿ ಬೆಂಗಳೂರು ಬಂಟರ ಸಂಘ ಕಚೇರಿಗೆ ಪೋಸ್ಟ್ ಮಾಡಬೇಕು ಆಯಿತಾ. ಪೋಸ್ಟ್ ಮೂಲಕ 10ನೇ ತಾರೀಕು ಒಳಗಡೆ ನೀವೆಲ್ಲ ನಿಮ್ಮ ಡಾಕ್ಯುಮೆಂಟ್ಸ್ಗಳನ್ನು ಸಬ್ಮಿಟ್ ಮಾಡಬೇಕು. ಆ್ಯಂಡ್ ಇಲ್ಲಿ ಕೆಳಗಡೆ ಅವರು ಒಂದಿಷ್ಟು ಪರೀಕ್ಷಾ ಕೇಂದ್ರಗಳನ್ನು ಕೊಟ್ಟಿದ್ದಾರೆ. ಅಂದರೆ ಈಗ ನಾನು 26 ಏಪ್ರಿಲಿಗೆ ಪರೀಕ್ಷೆ ಉಂಟು ಅಂತ ಹೇಳಿದ್ದೇನೆ ಹೌದಾ, ಆ ಪರೀಕ್ಷಾ ಕೇಂದ್ರಕ್ಕೆ ಹೋಗಿ ನೀವು ಪರೀಕ್ಷೆನ ಬರೀಬೇಕು. ಅಂದರೆ ಎಂಟ್ರೆನ್ಸ್ ಎಕ್ಸಾಮ್ನ ನೀವು ಬರೀಬೇಕು. ಅಲ್ಲಿ ಬರೀಬೇಕು ಅಂತ ನಿಮಗೆ ಕಾಂಟ್ಯಾಕ್ಟ್ ಮಾಡಲಿಕ್ಕೆ ನಂಬರ್ಸ್ ಬೇಕಲ್ಲ ಕೋಆರ್ಡಿನೇಟರ್ಸ್ಗಳನ್ನು, ಅದು ಕೂಡ ಕೊಟ್ಟಿದ್ದಾರೆ. ಯಾವ್ಯಾವ ಊರು ಯಾರ್ಯಾರು ಕಾಂಟ್ಯಾಕ್ಟನ್ನು ನೀವು ಮಾಡಬೇಕು, ಕೋಆರ್ಡಿನೇಟರ್ಸ್ ಯಾರಲ್ಲ ಅಂತ ಹೇಳಿ ಅವ್ರ ಹೆಸರು ಕೊಟ್ಟು ಅವ್ರನ್ನ ನಂಬರ್ ಕೊಟ್ಟಿದ್ದಾರೆ. ಅದು ಇಲ್ಲಿ ಮೆನ್ಷನ್ ಮಾಡಿದ್ದಾರೆ ನೋಡಿ. ಈಗ ನಾನು ಕುಂದಾಪುರದವಳು ಹೌದಾ, ನನಗೆ ಕುಂದಾಪುರದಲ್ಲಿ ಯೂಶ್ವಲಿ RN ಶೆಟ್ಟಿಲೇ ನಡೆಯೋದು ಇದು. RN ಶೆಟ್ಟಿ ಸಭಾಭವನ ಕುಂದಾಪುರದಲ್ಲಿದೆ. ಆ್ಯಂಡ್ ಅವರು ನಾನು ಕೋಆರ್ಡಿನೇಟ್ರನ್ನ ಮಾತಾಡಿಸ್ಬೇಕು ಅಂತ ಹೇಳಿದ್ರೆ ಕನೆಕ್ಟ್ ಆಗಬೇಕು ಅಂತ ಹೇಳಿದ್ರೆ ಇಲ್ಲಿ ಅವ್ರ ಹೆಸರು ಕೊಟ್ಟಿದ್ದಾರೆ ಆಯಿತಾ, ಅವ್ರ ಹೆಸರು ಆ್ಯಂಡ್ ಅವ್ರ ಫೋನ್ ನಂಬರ್ ಕೂಡ ಕೊಟ್ಟಿದ್ದಾರೆ. ನಾನು ಅವ್ರನ್ನ ಕಾಂಟ್ಯಾಕ್ಟ್ ಮಾಡಬೇಕು ನಂಗೆ ಏನೋ ಡೌಟ್ ಇದ್ದರು. ಹಾಗೆ ನೀವೆಲ್ಲಾದರೂ ಬ್ರಹ್ಮವರ, ಪುತ್ತೂರು ಅಥವಾ ಬೇರೆ ಯಾವುದಾದ್ರು ಪ್ಲೇಸ್ಗಳಿಂದ ಹಾಕಿದ್ದರೆ ಲೈಕ್ ಬೈಂದೂರು, ಬೆಳ್ತಂಗಡಿ ಎಲ್ಲ ಉಂಟಲ್ಲ ಇಲ್ಲಿ, ಆ ಊರಿನವರು ಅವರು ಕೋಆರ್ಡಿನೇಟರ್ ಯಾರಿದ್ದಾರೆ ಅಂತ ಇಲ್ಲಿ ಹೆಸರು ನೋಡಿ ನಂಬರ್ ತೊಗೊಂಡು ಅವರಿಗೆ ಕಾಲ್ ಮಾಡಿ ಎಂಥದೇ ಡೌಟ್ ಇದ್ದರು. ನೀವು ಏನು ಡಾಕ್ಯುಮೆಂಟ್ಸ್ನ ರೆಡಿ ಮಾಡಿರ್ತೀರಲ್ಲ, ಮಾರ್ಕ್ಸ್ ಕಾರ್ಡ್, BPL ಕಾರ್ಡ್, ಆಧಾರ್ ಕಾರ್ಡು, ಇದನ್ನೆಲ್ಲ ನೀವು ಸಬ್ಮಿಟ್ ಮಾಡಬೇಕು 10 ಏಪ್ರಿಲ್ ಒಳಗೆ. ಎಲ್ಲಿಗೆ ಸಬ್ಮಿಟ್ ಮಾಡಬೇಕಂತ ಹೇಳಿದ್ರೆ ಬ್ಯಾಂಗ್ಳೂರು ಬಂಟರ್ ಸಂಘಕ್ಕೆ ನೀವು ಅದನ್ನು ಪೋಸ್ಟ್ ಮೂಲಕ ಸಬ್ಮಿಟ್ ಮಾಡಬೇಕು. ಇಲ್ಲಿ ಮೆನ್ಷನ್ ಮಾಡಿದ್ದಾರೆ ನೋಡಿ, ಕಚೇರಿಗೆ ಪೋಸ್ಟ್ ಮೂಲಕ ದಿನಾಂಕ 10/4/2026 ಒಳಗಾಗಿ ನೀವು ಅದನ್ನ ಸಬ್ಮಿಟ್ ಮಾಡಬೇಕಾಗತ್ತೆ ಆಯಿತಾ. ಇನ್ನೂ ತುಂಬ ದಿನ ಟೈಮ್ ಇದೆ, ಇವತ್ತು 3 ಅಷ್ಟೇ. ಆ್ಯಂಡ್ ಇಲ್ಲಿ ನೆಕ್ಸ್ಟ್ ಬಂದರೆ ಅಪ್ಲಿಕೇಶನ್ ಫಾರ್ಮ್ ಕೊಟ್ಟಿದ್ದಾರೆ. ಇದನ್ನು ನೀವು ಫಿಲಪ್ ಮಾಡಬೇಕು, ಫೋಟೋ ಸಬ್ಮಿಟ್ ಮಾಡಬೇಕು. ನಿಮ್ಮ ಫೋಟೋ ಸಬ್ಮಿಟ್ ಮಾಡಬೇಕು, ಅಪ್ಪ ಅಮ್ಮಂದು ಫೋಟೋ ಎಲ್ಲ ಸಬ್ಮಿಟ್ ಮಾಡಿ ಇಲ್ಲೆಲ್ಲ ನಿಮ್ಮ ಡಾಕ್ಯುಮೆಂಟ್ಸಲ್ಲಿ ಇದ್ದದ್ದೆಲ್ಲ ಏನೆಲ್ಲ ಅಡ್ರೆಸ್ ಕೊಡಬೇಕಲ್ಲ ಅದನ್ನೆಲ್ಲ ಮೆನ್ಷನ್ ಮಾಡಿ. ಆ್ಯಂಡ್ ನಿಮ್ಮ ಬಂಟರ ಸಂಘದಲ್ಲಿ ನಿಮ್ಮ ಅಪ್ಪ ಅಮ್ಮ ಯಾರಾದರೂ ಇದ್ದರೆ ಹೌದು ಅಂದರೆ ಹೌದು ಅಂತ ಹಾಕಿ, ಇಲ್ಲ ಅಂದರೆ ಇಲ್ಲ ಅಂತ ಹಾಕಿ. ಆ್ಯಂಡ್ ನೀವು ಯಾವ ಕೋರ್ಸಿಗೆ ಹೋಗ್ಲಿಕ್ಕೆ ಇಷ್ಟಪಡ್ತೀರ, ಲೈಕ್ PUCಯಲ್ಲಿ ಸೈನ್ಸ್ ಆಗಿದ್ದರೆ PCMBನ, PCMCನ, ಕಾಮರ್ಸ್ ಆಗಿದ್ದರೆ ಯಾವುದಂತ ಹೇಳಿ ನೀವನ್ನು ಟಿಕ್ ಮಾಡಿ. ನಿಮ್ಮ ಎಕ್ಸಾಮ್ ಸೆಂಟರ್ ಯಾವುದಂತ ಹೇಳಿ ಪ್ಲೀಸ್ ಇದನ್ನು ಮಾತ್ರ ಕರೆಕ್ಟಾಗಿ ಮೆನ್ಷನ್ ಮಾಡಿ. ನಿಮ್ಮ ಎಕ್ಸಾಮ್ ಸೆಂಟರ್ಸ್ ಮತ್ತು ನೀವು ಯಾವ ಕೋರ್ಸಿಗೆ ಹೋಗ್ತೀರ ಅಂತ ಹೇಳಿ ಅಲ್ಲ ಕರೆಕ್ಟಾಗಿ ಪ್ಲೀಸ್ ಮೆನ್ಷನ್ ಮಾಡಿ ಅದನ್ನು. ಆ್ಯಂಡ್ ಇದೆಲ್ಲ ಫಿಲಪ್ ಮಾಡಿ ಆದಮೇಲೆ ಸೈನ್ ತೊಗೊಳ್ಬೇಕು. ನಿಮ್ಮ ಸೈನ್ ಹಾಕಬೇಕು, ನಿಮ್ಮ ಮನೆಯವ್ರ ಸೈನ್ ಕೂಡ ಹಾಕಬೇಕು. ಅದರಲ್ಲಿ ಎಂಥ
ಇದು ಯಾವುದು ಕೂಡ ಬಾಕಿ ಇಡಲಿಕ್ಕಿಲ್ಲ ಆಯಿತಾ, ಫಿಲ್ಲಪ್ ಮಾಡಿಯೇ ಕಳಿಸ್ಬೇಕು ಎಲ್ಲ ಅರ್ಜಿನೂ. ಆ್ಯಂಡ್ ಇದರಲ್ಲಿ ನೀವು ಏನೆಲ್ಲ ಡಾಕ್ಯುಮೆಂಟ್ ಸಬ್ಮಿಟ್ ಮಾಡಬೇಕಂತ ಇವ್ರು ಮೆನ್ಷನ್ ಮಾಡಿದ್ದಾರೆ. ಇಲ್ಲಿ ನೋಡಿ BPL ಕಾರ್ಡ್, ಆಧಾರ್ ಕಾರ್ಡ್, ಆ್ಯಂಡ್ ಇದರಲ್ಲೆಲ್ಲ ನಿಮ್ಮ ಹೆಸರು ಇರಬೇಕಾಯ್ತಾ. BPL ಕಾರ್ಡಲ್ಲಿ ಸ್ಟೂಡೆಂಟ್ಸ್ ನೇಮು ಕಂಪಲ್ಸರಿ ಇರಬೇಕು. ಅಂತ್ಯೋದಯ ಕಾರ್ಡ್ ಇದ್ದರೂ ಕೂಡ ನೀವು ಇದನ್ನ ಅಪ್ಲೈ ಮಾಡ್ಬೋದು. BPL ಕಾರ್ಡ್, ಆಧಾರ್ ಕಾರ್ಡು ಸ್ಟೂಡೆಂಟ್ಸಿದು ಬೇಕು, ಆಧಾರ್ ಕಾರ್ಡು ಪೇರೆಂಟ್ಸಿದು ಬೇಕಾಯ್ತಾ. ಆಮೇಲೆ ಪ್ರಿಪ್ರೇಟರಿ ಎಕ್ಸಾಮಿನೇಷನ್ ಮಾರ್ಕ್ಸ್ ಕಾರ್ಡ್. ಈ ಪ್ರಿಪ್ರೇಟರಿ ಮಾರ್ಕ್ಸ್ ಕಾರ್ಡ್ ಏನು ಉಂಟಲ್ಲ ಅದಕ್ಕೆ ನಿಮ್ಮ ಪ್ರಿನ್ಸಿಪಲಿದ್ದು ಸೈನ್ ಆ್ಯಂಡ್ ಒಂದು ಸ್ಕೂಲ್ ಸೀಲ್ ಹಾಕಿಸಿ ಕಳಿಸಿದ್ರೆ ಇನ್ನೂ ಒಳ್ಳೆಯದು ಆಯಿತಾ. ಮೆನ್ಷನ್ ಮಾಡಿಲ್ಲ ಅವರು, ಬಟ್ ಸ್ಟಿಲ್ ಸೈನ್ ಹಾಕಿ ಸೀಲ್ ಹಾಕಿಸಿ ಕಳಿಸಿ ಅದನ್ನ. ಮತ್ತು ಯಾವ ಕೇಂದ್ರದಲ್ಲಿ ನೀವು ಪರೀಕ್ಷೆ ಬರೀತಿರೋದ, ಯಾವ ಪರೀಕ್ಷೆ ಹೇಳಿ ಎಂಟ್ರೆನ್ಸ್ ಎಕ್ಸಾಮ್ ಬರೀತಿರಲ್ಲ ಅದನ್ನು ನೀವು ಮೆನ್ಷನ್ ಮಾಡಲೇಬೇಕು. ಅಲ್ಲಿ ಕೊಟ್ಟಿದ್ದಾರೆ ಅಪ್ಲಿಕೇಶನಲ್ಲಿ, ಅದನ್ನು ನೀವು ಮೆನ್ಷನ್ ಮಾಡಿ. ಇನ್ ಕೇಸ್ ಎಲ್ಲಾದರೂ ನಿಮ್ಮ ಫ್ಯಾಮಿಲಿಯಲ್ಲಿರುವಂಥ ಮೆಂಬರ್ ಬಂಟರ ಸಂಘದ ಮೆಂಬರ್ ಆಗಿದ್ದರೆ, ಅವರೆಲ್ಲರೂ ಕ್ಯಾಂಡಿಡೇಟ್ ಆಗಿದ್ದರೆ ಅವ್ರದ್ದೊಂದು ಚೀಟಿಯ ಪ್ರತಿಯೊಂದು ಕಳಿಸಿಕೊಡ್ಬೇಕಾಗತ್ತೆ ಆಯಿತಾ. ಅಂದರೆ ಅವರಿಗೆ ಬಂಟರ ಸಂಘದ ಕಾರ್ಡ್ ಇರುತ್ತೆ, ಅದನ್ನ ನೀವು ಕಾಪಿ ಕಳಿಸ್ಕೊಡ್ಬೇಕು. ಆ್ಯಂಡ್ ಇನ್ನೊಂದು ಏನಪ್ಪ ಅಂತ ಹೇಳಿದ್ರೆ ಎಂಟ್ರೆನ್ಸ್ ಎಕ್ಸಾಮನ್ನು ಕಂಪಲ್ಸರಿ ಪಾಸ್ ಆಗಬೇಕು. ಪಾಸಾಗಿ ಎಲಿಜಿಬಲ್ ಇದ್ದರೆ ಮಾತ್ರ ಇವರು ಇದನ್ನು ಒಂದು ಅಪರ್ಚುನಿಟಿನ ನಿಮ್ಗೆ ಕೊಡ್ತಾರೆ. ನೆಕ್ಸ್ಟ್ ಏನಂತ ಹೇಳಿದ್ರೆ ಫೋಟೋಗ್ರಾಫ್ ಆಫ್ ದ ಸ್ಟೂಡೆಂಟ್ಸ್ ಆ್ಯಂಡ್ ಪೇರೆಂಟ್ಸ್ ಇನ್ ಫ್ರಂಟ್ ಆಫ್ ದ ಹೌಸ್ ಅಂತ ಮೆನ್ಷನ್ ಮಾಡಿದ್ದಾರೆ. ಅಂತ ಏನಂದರೆ ನೀವು ಸ್ಟೂಡೆಂಟ್ಸು ಆ್ಯಂಡ್ ಸ್ಟೂಡೆಂಟ್ಸಿದ್ದು ಪೇರೆಂಟ್ಸ್ ಇರ್ತಾರಲ್ಲ ಅವ್ರದ್ದು ಅಪ್ಪ ಅಮ್ಮ ಮನೆ ಎದುರುಗಡೆ ನಿಂತು ಒಂದು ಫೋಟೋ ಕಾಪಿನ ನೀವು ಅಪ್ಲಿಕೇಶನ್ ಹಾಕ್ತಿರಲ್ಲ ಅದ್ರ ಜೊತೆನೇ ಸೆಂಡ್ ಮಾಡಿ ಆಯಿತಾ. ಆ್ಯಂಡ್ ಇದು ಇನ್ ಕೇಸ್ ನೀವು ಸೆಲೆಕ್ಟ್ ಆದರೆ ನಾನು ಹೇಳಿದಾಗೆ ಅವ್ರು ಬಂದು ಭೇಟಿ ನೀಡ್ತಾರೆ, ಮನೆಗೆ ಭೇಟಿ ನೀಡಿ ಪರೀಕ್ಷೆ ಎಲ್ಲ ಮಾಡ್ತಾರೆ. ಪರೀಕ್ಷೆ ಅಂತ ಹೇಳಿದ್ರೆ ಪರಿಶೀಲನೆ ಮಾಡೋದು ಆಯಿತಾ. ಅದನ್ನ ಮಾಡಿ ಅವರು ನೀವು ಎಲಿಜಿಬಲ್ಲ ಇಲ್ಲೋ ಅಂತೇಳಿ ಅವರೇ ತಿಳಿಸ್ತಾರೆ ನಿಮ್ಗೆ ನಿಜವಾಗಿಯೂ ಇದು ಸಿಗ್ತದ ಇಲ್ಲ ಅಂತ ಹೇಳಿ. ಆ್ಯಂಡ್ ಇನ್ನೊಂದು ವಿಷಯ ನೆನಪಿಟ್ಕೊಳ್ಳಿ, ಅರ್ಜಿನ ಅರ್ಧಂಬರ್ಧ ತುಂಬಿಸಿ ಕಳಿಸ್ಬೇಡಿ. ಯಾಕಂತ ಹೇಳಿದ್ರೆ ಅರ್ಧಂಬರ್ಧ ನೀವು ಫಿಲಪ್ ಮಾಡಿ ಎಲ್ಲಾದರೂ ಕಳಿಸಿದ್ರೆ ಅದನ್ನ ರಿಜೆಕ್ಟ್ ಮಾಡ್ತಾರೆ ಅವರು. ಆ್ಯಂಡ್ ಯಾರಿಗೆ ಅರ್ಹತೆ ಇರ್ತಾರಲ್ಲ ಅಂಥವರು ಮಾತ್ರ ಈ ಸ್ಕೀಮ್ನ ಯೂಸ್ ಮಾಡ್ಕೊಬೋದು. ಲೈಕ್ ಆರ್ಥಿಕವಾಗಿ ಹಿನ್ನೆಲೆ ಇರುವಂಥವರು ಆ್ಯಂಡ್ ಆ ಸ್ಟೂಡೆಂಟ್ಸ್ ಎಲ್ಲರೂ ಕೆಪಬಲ್ ಇದ್ದರೆ, ಅವರೆಲ್ಲರೂ ಎಲಿಜಿಬಲ್ ಇದ್ದರೆ ಮಾತ್ರ ಈ ಆಪರ್ಚುನಿಟಿನ ಯೂಸ್ ಮಾಡ್ಕೊಬೋದು. ಆ್ಯಂಡ್ ಈಗ ನಿಮ್ಗೊಂದು ಡೌಟ್ ಇರುತ್ತೆ, ಈ ಅಪ್ಲಿಕೇಶನ್ ಫಾರ್ಮ್ ನಮಗೆ ಎಲ್ಲಿ ಸಿಗ್ತದೆ ಅಂತ ಹೇಳಿ. ಇಲ್ಲಿ ನೋಡ್ಬೋದು ಅವ್ರು ವೆಬ್ಸೈಟ್ ಕೊಟ್ಟಿದ್ದಾರೆ ಆಲ್ರೆಡಿ. ಈ ವೆಬ್ಸೈಟಿಗೆ ಹೋಗಿ ಸರ್ಚ್ ಮಾಡಿ ಇದರಲ್ಲಿ ನಿಮಗೆ ಸಿಗ್ತದೆ ಆಯಿತಾ. ಇನ್ ಕೇಸ್ ಎಲ್ಲಾದರೂ ನಿಮಗೆ ಗೊತ್ತಾಗಿಲ್ಲ ಈ ವೆಬ್ಸೈಟಲ್ಲಿ ಹೇಗೆ ಸರ್ಚ್ ಮಾಡೋದು ಏನಂತ ಹೇಳಿ ಗೊತ್ತಾಗಿಲ್ಲ ಅಂದರೆ ಕಮೆಂಟ್ ಮಾಡಿ ನನಗೆ ತಿಳಿಸಿ, ನಾನು ಗೈಡ್ ಮಾಡ್ತೇನೆ ಇದನ್ನ ಹೇಗೆ ಮಾಡಬೇಕು ಏನಂತ ಹೇಳಿ. ಆ್ಯಂಡ್ ಇದೆಲ್ಲ ಫಿಲ್ ಮಾಡಿದ ಮೇಲೆ ಅಪ್ಲಿಕೇಶನ್ನ ತೆಗೆದು ಫಿಲ್ ಮಾಡಿ ನೆನಪಿಟ್ಕೊಳ್ಳಿ ಫೋಟೋ ಬೇಕು. ಫೋಟೋ ಇಲ್ಲಿ ನೀವು ಅಪ್ಲಿಕೇಶನ್ ಫಿಲ್ ಮಾಡೋದಕ್ಕೆ ಫೋಟೋ ಅಲ್ಲದೆ ನಿಮ್ಮನ್ನ ಮನೆ ಎದುರುಗಡೆ ನಿಂತ್ಕೊಂಡು ತಂದೆ ತಾಯಿ ಜೊತೆ ಒಂದು ಫೋಟೋ ಕಾಪಿನ ನೀವು ಸೆಂಡ್ ಮಾಡಬೇಕು ಆಯಿತಾ. ಅದನ್ನು ಕೂಡ ನೀವು ಅವರಿಗೆ ಕಳಿಸ್ಕೊಡ್ಬೇಕು. ಸೊ ಎನ್ವಲಪಿಗೆ ಇದನ್ನೆಲ್ಲ ಹಾಕಿ ಚೆನ್ನಾಗಿ ಒಂದು ಪೋಸ್ಟ್ ಮಾಡಿಬಿಡಿ ಆಯಿತಾ. ನಾನೇನು ಎಲ್ರಿಗೂ ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ, ನಾನು ಹೇಳಿದ್ನಲ್ಲ ಇದು ಬಂಟ್ ಕ್ಯಾಟಗರಿ ಸ್ಟೂಡೆಂಟ್ಸಿಗೆ ಮಾತ್ರ ಅಂತೇಳಿ. ಪ್ಲೀಸ್ ನಿಮ್ಮ ಅಕ್ಕಪಕ್ಕದ ಮನೇಲಿ ಯಾರಾದರೂ ಒಬ್ಬರು ಇದ್ದರೆ ಸ್ಟೂಡೆಂಟ್ಸ್ ಎಲಿಜಿಬಲ್ ಇದ್ದರೆ ಪ್ಲೀಸ್ ಅವರಿಗೂ ಶೇರ್ ಮಾಡಿ ಈ ವಿಡಿಯೋನ, ಸೊ ದಟ್ ಅವರಿಗೆ ಆಪರ್ಚುನಿಟಿನ ಯೂಸ್ ಮಾಡ್ಕೊಳ್ಳಿ ಅಂತ ಹೇಳಿ. 2 ವರ್ಷ ಎಜುಕೇಷನ್ ಸಿಗ್ತದಲ್ಲ ಅಂತ ಹೇಳಿ ಅಷ್ಟೇ. ಆ್ಯಂಡ್ ಇದನ್ನು ಡಾಕ್ಯುಮೆಂಟ್ಸ್ ಏನಂತ ಹೇಳಿ ಗೊತ್ತಾಯಿತು. BPL ಕಾರ್ಡ್, ಆಧಾರ್ ಕಾರ್ಡ್, ಮಾರ್ಕ್ಸ್ ಕಾರ್ಡಿಗೆ ಪ್ರಿನ್ಸಿಪಲಿದ್ದು ಸೀಲ್ ಆ್ಯಂಡ್ ಸೈನ್ ಇರಬೇಕು. ಅದೆಲ್ಲ ಮಾಡಿ ಆದಮೇಲೆ ಒಂದು ಎನ್ವಲಪಿಗೆ ಹಾಕಿ ಚೆನ್ನಾಗಿ ಅದನ್ನ ಪೋಸ್ಟ್ ಮಾಡಿ. ಆ್ಯಂಡ್ ಈ ಒಂದು ಸಂಕಲ್ಪ ಯೋಜನೆನ ವಿದ್ಯಾರ್ಥಿಗಳು ಯೂಸ್ ಮಾಡ್ಕೊಳ್ಳಿ. ಪಾಪ ಯಾರಿಗಾರು ಸಿಗುವಂಥ ಅಪರ್ಚುನಿಟಿ ಇದ್ದರೆ ಅವರಿಗೆ ಸಿಕ್ಕಲಿ ಅಂತ ನಾನು ಕೇಳ್ಕೊಳ್ತೇನೆ ಆಯಿತಾ. ಆ್ಯಕ್ಚುಲಿ ನನಗೆ ಈ ಕಾನ್ಸೆಪ್ಟ್ ತುಂಬ ಇಷ್ಟ ಆಯಿತು. ನಾನು ಹೇಳಿದಾದ್ರೆ ಈ ಆಪರ್ಚುನಿಟಿ ಎಲ್ಲ ಕ್ಯಾಟಗರಿ ಸ್ಟೂಡೆಂಟ್ಸಿಗೂ ಸಿಕ್ಕಬೇಕು, ಎಲಿಜಿಬಲ್ ಇರುವಂಥವ್ರು. ಬಿಕಾಸ್ ತುಂಬ ಜನ ಎಲಿಜಿಬಲ್ ಇರ್ತಾರೆ ಇವ್ರು ಅಂತ ಎಲ್ಲ. ಬಟ್ ನನಗೆ ಯಾಕೋ ನಮ್ಮ ಬಂಟರ ಸಂಘದಿಂದ ಸ್ಟಾರ್ಟ್ ಮಾಡಿದ್ದಾರೆ ಇದನ್ನು ನೋಡಿ ಇನ್ನೂ ಬೇರೆ ಬೇರೆ ಕ್ಯಾಟಗರಿಯಲ್ಲಿರುವಂಥ ಸಂಘಗಳೆಲ್ಲ ಉಂಟು ನಂಗೆ ಗೊತ್ತು. ಅಂಥವರು ಕೂಡ ಸ್ಟಾರ್ಟ್ ಮಾಡಲಿ. ಬಿಕಾಸ್ ಇದರಿಂದ ಎಷ್ಟೋ ಜನ ಸ್ಟೂಡೆಂಟ್ಸಿಗೆ ಹೆಲ್ಪ್ ಆಗುತ್ತೆ. ಬಿಕಾಸ್ CET ನೀಟ್ ಕೋಚ್ ಸಮೇತ ಇವರು ಫ್ರೀಯಾಗಿ ಕೊಡ್ತಿದ್ರಲ್ಲ ಕೋಚಿಂಗೆಲ್ಲ. ಅದಕ್ಕೆ ಒಂದು ಹೆಮ್ಮೆ ವಿಷಯ ಇದೊಂದು ಹೇಳ್ಕಂಕ ನನಗೂ ಕೂಡ. ಆ್ಯಂಡ್ ನಿಮಗೀಗ ಗೊತ್ತಾಗಿರುತ್ತೆ ಈ ಯೋಜನೆ ಯಾರಿಗೆ ಎಲಿಜಿಬಲ್ ಅಂತ ಹೇಳಿ. ಈ ರೀತಿ ಹೊಸ ವೀಡಿಯೋನ ನಾನು ಮಾಡ್ತಾನೆ ಇರುತ್ತೆ. ಆ್ಯಂಡ್ ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಮಾಡಿ, ನಾನು ಆದಷ್ಟು ಕ್ಲಿಯರ್ ಮಾಡ್ತೆ.
ನೋಡಿದ್ರಲ್ಲ ಯಾವೊಂದು ಕೆಟಗರಿ ಸ್ಟೂಡೆಂಟ್ಸಿಗೆ ಈ ಒಂದು ಆಪರ್ಚುನಿಟಿ ಯೂಸ್ ಆಗ್ತದೆ ಅಂತ ಹೇಳಿ. ಅಂಡ್ ಇನ್ನೊಂದ್ಸಲ ರಿಕ್ವೆಸ್ಟ್ ಮಾಡ್ತಿದ್ದೆ, ನೀವೆಲ್ಲರೂ ಈ ಕೆಟಗರಿಗೆ ಬಿಲಾಂಗ್ ಆಗದೆ ಇದ್ರೂ ಪರವಾಗಿಲ್ಲ. ಇನ್ ಕೇಸ್ ಯಾವ್ದಾದ್ರು ಒಂದು ಸ್ಟೂಡೆಂಟ್ಸ್ ಈ ಕೆಟಗರಿಗೆ ಬಿಲಾಂಗ್ ಆಗಿದ್ದು ಅಂತ ಸ್ಟೂಡೆಂಟ್ಸ್ಗೆ ಈ ಆಪರ್ಚುನಿಟಿ ಯೂಸ್ ಆಗ್ತದೆ ಅಂತ ಹೇಳಿದ್ರೆ ಅವರಿಗೆ ಪ್ಲೀಸ್ ಈ ವಿಡಿಯೋನ ಶೇರ್ ಮಾಡಿ. ಬಿಕಾಸ್ 2 ವರ್ಷದ ಫ್ರೀ ಎಜುಕೇಶನ್ ಅಂದ್ರೆ ಸುಮ್ಮನೆ ಅಲ್ಲ. ಅಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್. ನೀವೆಲ್ಲಾದ್ರೂ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಹೇಳಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ನಂಗೆ ಯಾವತ್ತು ಸಪೋರ್ಟ್ ಮಾಡ್ತಾನೆ ಇರಿ ಅಂತ ರಿಕ್ವೆಸ್ಟ್ ಮಾಡ್ತೆ. ಇನ್ನೊಂದು ಹೊಸ ವಿಡಿಯೋ ಜೊತೆ ನಾನು ಪುನಃ ಬತ್ತೆ. ಅಲ್ಲಿ ತನಕ ನಾನು ನೆನ್ಪಿಡ್ಬೇಡಿ. ಬಾಯ್ ಬಾಯ್.